ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ಪ್ರೀತಿ ಹೆಸರಲ್ಲಿ ಇವತ್ತು ಈ ಜನರೇಷನ್ ಅಲ್ಲಿ ಏನೇ ನಡೀತಾ ಇದೆ. ಪಕ್ಕ ಪ್ಯೂರ್ ಲವ್ ಇದೆಯಾ ಅಥವಾ ಪ್ರೀತಿ ಹೆಸರು ಹೇಳ್ಕೊಂಡು ಗೋಲ್ಮಾಲ್ ಮಾಡ್ತಿದಾರ? ಎಷ್ಟೋ ಜನಗಳಿಗೆ ಪ್ರೀತಿ ಅಂದ್ರೇನೆ ಏನಿದು, ಇವತ್ತು ಇಷ್ಟು ಯಾಕೆ ಚೀಟಿಂಗ್ ಆಗ್ತಿದೆ, ಇಷ್ಟೊಂದು ಯಾಕೆ ಲೈಕ್ ಬ್ರೇಕಪ್ಸ್ ಗಳು ನಡೀತಾ ಇದೆ. 1 ವರ್ಷ ಇರ್ತಾರೆ, 2 ವರ್ಷ ಇರ್ತಾರೆ. ಸೊ ಆಫ್ಟರ್ ದಟ್ ಏನ್ ಮಾಡ್ಬಿಡ್ತಾರೆ, ಅವ್ರ ಪಾಡಿಗೆ ಇವ್ರ ಪಾಡಿಗೆ ಇವ್ರು, ಆ ಒಂದು ಸಂಬಂಧದ ಹೊಂದಾಣಿಕೆ ಬರ್ತಿಲ್ಲ. ಬಟ್ ಇಟ್ಸ್ ನಾಟ್ ಎ ಟ್ರೂ ಲವ್. ನನ್ ಪ್ರಕಾರ ಟ್ರೂ ಲವ್ ಏನಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಬಟ್ ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರೀತಿ ಹೆಸರಲ್ಲಿ ಎಷ್ಟು ಚೆನ್ನಾಗಿ ಅದನ್ನು ಯೂಸ್ ಮಾಡ್ಕೊಂಡು ಏನೇನ್ ಸ್ವಾರ್ಥದಿಂದ ಬಳಸ್ಕೊತಾ ಇದ್ದಾರೆ. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ತರದ ವಿಡಿಯೋಗಳು ಸಿಗುತ್ತೆ. ಅಂಡ್ ವಿಡಿಯೋ ನೋಡಿದ್ಮೇಲೆ ಏನನ್ಸುತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಕಮೆಂಟ್ ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಎಷ್ಟು ಚೆನ್ನಾಗಿ ನಮ್ಮೊಟ್ಟಿಗೆ ನೀವು ಕನೆಕ್ಟ್ ಆಗ್ತೀರಾ ಅನ್ನೋದು ತುಂಬಾ ಮುಖ್ಯ ಇದೆ, ನನಗೆ ಎಸ್ಪೆಷಲಿ ಮುಖ್ಯ ಇದೆ. ಅಂಡ್ ವಿಡಿಯೋ ಸ್ಕಿಪ್ ಮಾಡಬೇಡಿ. ಯೂಸ್ಫುಲ್ ಎಲ್ಲೋ ಒಂದ್ ಕಡೆ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋ ಇದು. ರೀಲ್ಸ್ ಖಾಲಿ ಪೀಲಿ ನೋಡೋದಕ್ಕಿಂತ ನಿಮಗೆ ಇನ್ಫಾರ್ಮೇಟಿವ್ ಆಗಿರ್ತಕ್ಕಂಥ ನಾಲೆಡ್ಜ್ ಅನ್ನ ಗೇನ್ ಮಾಡಿದಾಗ ಪ್ರತಿಯೊಬ್ಬರ ಲೈಫ್ ಅಲ್ಲಿ ಪ್ರೀತಿ, ಪ್ರೇಮ, ಬದುಕು ಅಂಡ್ ಮದುವೆ ಎಲ್ಲರ ಲೈಫ್ ಅಲ್ಲಿ ನಡೆಯುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಇದೆ. ಸೊ ನೋ ಸೊ ಒಂದೊಂದೇ ಪಾಯಿಂಟ್ ನೋಡೋಣ. ಅದಕ್ಕಿಂತ ಮುಂಚೆ ಕೌನ್ಸಿಲಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ, ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಫೀಸ್ ಇರುತ್ತೆ ಅಂತ ಹೇಳ್ತಾ ಫಸ್ಟ್ ಪಾಯಿಂಟ್ ನೋಡೋಣ. ದೈಹಿಕ ಸಂಬಂಧ, ಇದನ್ನ ತುಂಬಾ ಚೆನ್ನಾಗಿ ಏನಂದ್ರೆ ಬಳಸ್ಕೊತಾ ಇದ್ದಾರೆ. ಪ್ರೀತಿ ಅಂತ ಹೇಳ್ತಾರೆ, ಇಟ್ಸ್ ಎ ಪ್ಯೂರ್ ಲವ್ ಅಂತ ಹೇಳ್ತಾರೆ. ಬಟ್ ಹೋಗ್ತಾ ಹೋಗ್ತಾ ಇಂಡೈರೆಕ್ಟ್ಲಿ ಕನ್ವಿನ್ಸ್ ಮಾಡಿ 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 ಫೈನಲಿ ಅವ್ರದ್ದು ಇಂಟೆನ್ಷನ್ ಎಲ್ಲಿಗೆ ಬರುತ್ತೆ ಅಂತ ಹೇಳಿದ್ರೆ ದೈಹಿಕ ಸಂಬಂಧದ ಮೇಲೆ. ಸೆಕ್ಸುವಲ್ ಇದೆ, ದೇ ವಾಂಟ್ ಏನು ಒಂದು ಫಿಸಿಕಲ್ ರಿಲೇಶನ್ಶಿಪ್. ಇದನ್ನ ಡೈರೆಕ್ಟ್ ಆಗಿ ಹೇಳಕ್ ಆಗಲ್ಲ. ಡೈರೆಕ್ಟ್ ಆಗಿ ಹೇಳಿದ್ರೆ ಯಾರು ಕೂಡ ಒಪ್ಕೊಳ್ಳಲ್ಲ. ಅಂಡ್ ಅಪೋಸಿಟ್ ಅಲ್ಲಿ ಇರೋರಿಗೂ ಕೂಡ ಏನಾಗುತ್ತೆ, ಅದೇ ಬೇಕಾಗಿರೋದ್ರಿಂದ ಅವ್ರಿಗೂ ಅದೇ ಬೇಕಾಗಿರತ್ತೆ, ಇವ್ರಿಗೂ ಇದೇ ಬೇಕಾಗಿರತ್ತೆ. ಏನೋ ಅಂತಾರಲ್ಲ, ಡಾಕ್ಟರ್ ಹೇಳಿದ್ದು ಹಲವನ್ನ, ರೋಗಿ ಬಯಸಿದ್ದು ಹಲವನ್ನ ಅನ್ನೋ ಹಾಗೆ. ಸೊ ಇಲ್ಲಿ ಅಪೋಸಿಟ್ ಇರೋರ್ಗೂ ಕೂಡ ಅದೇ ಒಂದು ಪ್ರಯಾರಿಟಿ, ಅದೇ ಒಂದು ಥಾಟ್ ಅಂಡ್ ಅದೇ ಬೇಕಾಗಿತ್ತು ಅಂದಾಗ ಡೆಫಿನೆಟ್ಲಿ ಅವರ ಇಂಟೆನ್ಷನ್ ರೈಟ್ ಆಗ್ಬಿಡುತ್ತೆ. ಅಲ್ಲಿ ಇವತ್ತಿನ ಜನರೇಷನ್ ಅಲ್ಲಿ ಪ್ರೀತಿ, ಪ್ರೇಮ ನಿಂತಿರೋದೇ ದೈಹಿಕ ಸಂಬಂಧದ ಮೇಲೆ. ಎಸ್ ಆರ್ ನೋ? ದೈಹಿಕ ಸಂಬಂಧ ಆದ್ರೆ ಮಾತ್ರ ಅಲ್ಲಿ ಉಳ್ಕೊಳ್ತಾರೆ ಅಂಡ್ ಅದಕ್ಕೆ ಪ್ರೀತಿ ಅಂತ ಹೆಸರಿಡ್ತಾರೆ. ಏನಂತೀರಾ? ಓಕೆ, ಸೊ ಆ ಕಾರಣಕ್ಕೆ ದೈಹಿಕ ಸಂಬಂಧ ಆಗೋಕ್ಕೂ ಮುಂಚೆ ನೀವು ಏನನ್ನ ನೋಡಿ ನಂಬಬೇಕು, ಹೇಗಿರ್ಬೇಕು ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಬಟ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ, ಪ್ರೀತಿ ವಿಚಾರದಲ್ಲಿ ಮೇಜರ್ ಆಗಿ ನಡೀತಾ ಇರೋದು ಅಂಡ್ ಬಳಸ್ಕೊಳ್ತಾ ಇರೋದು ದೈಹಿಕ ಸಂಬಂಧ. ಇದೊಂದಿದ್ರೆ ಅವ್ರಿಗೆ ಏನಂತ ಹೇಳಿದ್ರೆ, ಐ ಗಾಟ್ ಎವ್ರಿಥಿಂಗ್ ಅಂತ ಒಂದು ಫೀಲ್ ಇರುತ್ತೆ. ಅಂಡ್ ನಿಜವಾದ ಪ್ರೀತಿ ಈಗ ಸಿಗ್ತಿದೆ ಅನ್ನೋ ಫೀಲ್ ಆಗ್ತಿರುತ್ತೆ. ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಹಣದ ವಸೂಲಿ ಕೂಡ ನಡೆಯುತ್ತೆ. ಕೆಲವರು ಕೇರ್ ಮಾಡ್ತಾರೆ. ಸೊ ಲೈಕ್ ಈಗ ನಾನು ಎಲ್ರಿಗೂ ಅದನ್ನ ಹೇಳಲ್ಲ, ಬಟ್ ಪರ್ಸೆಂಟೇಜ್ ನೋಡಕ್ ಹೋದ್ರೆ 100% ಅಲ್ಲಿ ಒಂದು 85% ಜನ ಹಾಗೆ ಇದ್ದಾರೆ. 85 to 90%, 10% ಜನ ಇದ್ದಾರೆ ನಿಜವಾದ ಭಾವನೆ, ನಿಜವಾದ ಪ್ರೀತಿ. ಅಂಡ್ ಅವ್ರ ಪ್ರೀತಿಗೋಸ್ಕರ ಕೇರ್ ಮಾಡಕ್ ಏನ್ ಬೇಕಾದ್ರೂ ಮಾಡ್ತಾರೆ. ಅದು ಇದೆ. ನಾನ್ ಎಲ್ಲಾರು ಹಂಗೆ ಇದ್ಬಿಡ್ತಾರೆ ಅಂದ್ರೆ ಇಟ್ಸ್ ರಾಂಗ್ ಆಗತ್ತೆ, ರೈಟ್? 10 ಜನರಲ್ಲಿ ಯಾರೋ ಒಬ್ರು ಇದ್ದಾರೆ, 100ಕ್ಕೊಬ್ರು ಇದ್ದಾರೆ, 1,00,000ಕ್ಕೊಬ್ರು ಇದ್ದಾರೆ, 1,00,000,000 ಇದ್ದಾರೆ. ಏನು ಪ್ರೀತಿ, ಇವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಹೀಗ್ ಟ್ರೀಟ್ ಮಾಡ್ಬೇಕು, ಇದೆ ಮೆಂಟಾಲಿಟಿ. ಇಲ್ಲ ಅನ್ನಂತ ನಾನು ಎಲ್ಲೂ ಮಾತಾಡ್ತಿಲ್ಲ. ಆದ್ರೆ ಪರ್ಸೆಂಟೇಜ್ ನೋಡಿದಾಗ ದೈಹಿಕ ಸಂಬಂಧ, ಹಣ ವಸೂಲಿ ಹೆಂಗೆ ಅಂದ್ರೆ ರನ್ನ, ಚಿನ್ನ, ಬಂಗಾರ, ನೀನ್ ಇಲ್ಲ ಅಂದ್ರೆ ಪ್ರಪಂಚ ಎಲ್ಲ, ಬೆಳಕ್ ಆಗಲ್ಲ, ಬೆಳಕ್ ಹರಿಯಲ್ಲ ಅಂತ ಹೇಳಿ ಮಾತಾಡಿ. ಸೊ ನೆಕ್ಸ್ಟ್ ಏನ್ ಮಾಡ್ತಾರೆ, ನಿಮ್ಮನ್ನ ನಂಬಿಸ್ತಾರೆ, ಆ ಟ್ರ್ಯಾಕಿಂಗ್ ತಗೊಂಡ್ ಬರ್ತಾರೆ, ಕನೆಕ್ಟಿವಿಟಿ ಬಿಲ್ಡ್ ಮಾಡ್ತಾರೆ, ಬಿಲೀವ್ ನ ಬಿಲ್ಡ್ ಮಾಡ್ತಾರೆ. ಸೊ ಆಫ್ಟರ್ ದಟ್ ಏನ್ ಬೇಕು, ನಂಗೆ ಈ ಪ್ರಾಬ್ಲಮ್ ಆಗಿದೆ, ಕಣ್ಣೀರ್ ಹಾಕ್ತಾರೆ, ಎಲ್ಲಾನು ಮಾಡ್ತಾರೆ, ಫೈನಲಿ ಕಲೆಕ್ಟ್ ಮಾಡ್ಕೋತಾರೆ ಅಮೌಂಟ್. ಸೊ ಹುಷಾರಾಗಿರಿ. ಇದೊಂಥರ ಹನಿ ಟ್ರಾಪ್ ಇದ್ದ ಹಾಗೆ. ಲೈಕ್ ಪ್ರೀತಿ ಹೆಸರು ಹೇಳ್ಕೊಂಡು ಮೋಸ ಮಾಡೋದು ಕೂಡ ಒಂದು ಹನಿ ಟ್ರಾಪ್ ಇದ್ದ ಹಾಗೆ. ಬಿ ಕೇರ್ಫುಲ್ ಫಾರ್ ದಿಸ್. ಓಕೆ, ನೆಕ್ಸ್ಟ್ ವಿಡಿಯೋ ಹೋಗೋಣ. ಸ್ವಾರ್ಥದ ಗೆಳೆತನ. ಎಷ್ಟೋ ಜನಗಳಿಗೆ ಸ್ವಾರ್ಥದ ಗೆಳೆತನ ಅಂತ ಹೇಳಿದ್ರೆ, ಅವರಿಗೆ ನೋಡಿ ಎಕ್ಸಾಂಪಲ್, ಯಾರು ಫ್ರೆಂಡ್ಸ್ ಇರಲ್ಲ, ಅಥವಾ ಫ್ರೆಂಡ್ಸ್ ಇದ್ರು ಅವ್ರನ್ನ ಯಾರು ಕೇಳ್ತಾ ಇರಲ್ಲ. ಅಂಡ್ ಅವ್ರಿಗೆ ಏನ್ ಬೇಕು ಆ ಫ್ರೆಂಡ್ಶಿಪ್ ಅಲ್ಲಿ ಸಿಗ್ತಾ ಇರಲ್ಲ. ಲೈಕ್ ಅವ್ರಿಗೆ ಟೈಮ್ ಫ್ರೀಡಮ್ ಬೇಕಾಗಿರುತ್ತೆ, ಅವ್ರು ಹೇಳಿದ್ದೇನೆ ಒಬ್ರು ಕೇಳೋಕ್ ಬೇಕಾಗಿರ್ತಾರೆ, ಅಥವಾ ಅವ್ರ ಕೆಲ್ಸಕ್ಕೆ ಓಡಾಡಕ್ ಒಬ್ರು ಜೊತೆಗ್ ಬೇಕಾಗಿರ್ತಾರೆ. ಸೊ ಆ ಕಾರಣಕ್ಕೆ ಪ್ರೀತಿಯನ್ನು ಹೆಸರು ಹೇಳ್ಕೊಂಡು ನಿಮ್ಮನ್ನ ಕಟ್ಟಿ ಹಾಕ್ತಾರೆ. ಅಲ್ಲಾಗೇನ್ ಏನ್ ಮಾಡ್ತಾರೆ, ಟ್ರ್ಯಾಪ್ ಮಾಡ್ತಾರೆ, ನಿಮ್ಮನ್ನ ಲೈಕ್ ಕಂಪ್ಲೀಟ್ಲಿ ಸಿಗಾಕೊಳ್ತಾರೆ. ಲೈಕ್ ನೀವು ಅದನ್ನ ಬಿಲೀವ್ ಮಾಡ್ಬೇಕು ಫೈನಲಿ. ಅದು ಅವರಿಗೆ ಸ್ವಾರ್ಥಕ್ಕೆ, ಅವರ ಗೆಳೆತನ ಬೆಳೆಸ್ಕೊಳ್ಳಿಕ್ಕೆ ಪ್ರೀತಿಯನ್ನು ಹೆಸರು ತಗೊಂಡು ಬರ್ತಾರೆ. ಇದು ಕೂಡ ನಡೆಯುತ್ತೆ. ಬಿ ಕೇರ್ಫುಲ್ ಅಬೌಟ್ ದಿಸ್. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಅಂದ್ರೆ ನಾನು ಲಿಂದಿ ತಗೊಂಡು ಹೋಗ್ತಿಲ್ಲ, ಶಾರ್ಟ್ ಅಲ್ಲಿ ನಿಮ್ಗೆ ಕ್ಲಾರಿಟಿನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಇದರಲ್ಲಿ ನಿಮ್ಗೆ ಮೇಜರ್ ಆಗಿ ಟಿಪ್ಸ್ ಗಳನ್ನ ಶೇರ್ ಮಾಡ್ತಾ ಇರೋದ್ರಿಂದ ನಿಮಗೆ ಒಂದು ಡೆಪ್ತ್ ನಾಲೆಡ್ಜ್ ಸಿಕ್ಬಿಡುತ್ತೆ. ನೆಕ್ಸ್ಟ್ ಬಂದು ಕಾಸ್ಟ್ಲಿ ಥಿಂಗ್ಸ್ ನ ಬಯಸ್ತಾರೆ. ಕೆಲವರು ಪ್ರೀತಿಗೂ ಇರ್ತಾರೆ, ಬಟ್ ಮೆಜಾರಿಟಿ ನೀವು ಏನನ್ನ ನೋಡಿ ಬಿಲೀವ್ ಮಾಡ್ಬೇಕು ಅಂತ ನಾನು ಅದನ್ನ ಹೇಳ್ತೀನಿ. ಅಂಡ್ ಟ್ರಾನ್ಸ್ಪರೆಂಟಿ ಹೆಂಗಿರ್ಬೇಕು ಅದನ್ನು ಹೇಳ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ. ಬಟ್ ಇವತ್ತಿನ ವಿಡಿಯೋದಲ್ಲಿ ಈ ಟಾಪಿಕ್ ರಿಲೇಟೆಡ್ ವಿಡಿಯೋ ಇರೋದ್ರಿಂದ ಇದನ್ನ ಮಾತ್ರ ಮಾತಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಕಾಸ್ಟ್ಲಿ ಥಿಂಗ್ಸ್ ಅಂದ್ರೆ ಸೊ ಲೈಕ್ ಗೋಲ್ಡ್ಸ್ ಆಗಿರ್ಬೋದು. ಕೆಲವರು ಪ್ರೀತಿಯಿಂದ ಕೊಡೋದು ಬೇರೆ, ಇನ್ ಕೆಲವರು ಹಾಗಲ್ಲ, ಬೇಕು. ಇದಾಯ್ತಾ ನೆಕ್ಸ್ಟ್ ಲೈಕ್ ಟ್ರ್ಯಾಪ್ ತರ. ಅವರಿಗೆ ಮಾನವೀಯತೆ ಇರಲ್ಲ, ಮನುಷ್ಯತ್ವ ಅನ್ನೋ ಸತ್ತೋಗಿರತ್ತೆ ಅವರಲ್ಲಿ. ಪ್ರೀತಿ ಅನ್ನೋದು
ಹೆಸರಿಗಿರತ್ತೆ ಅವರಲ್ಲಿ. ಅಂಡ್ ನಂಬಿಕೆ ಅನ್ನೋದು ಜಸ್ಟ್ ಆ ಒಂದು ಏನ್ ಬೇಕು ಕಾಸ್ಟ್ಲಿ ಥಿಂಗ್ಸ್ ಅದನ್ನ ಕಲೆಕ್ಟ್ ಮಾಡ್ಕೊಳ್ಳೋಕೋಸ್ಕರ ಇರುತ್ತೆ. ಸೊ ಇದೆಲ್ಲ ಯಾರಿಗಿರತ್ತೆ ಅಂತ ಹೇಳಿದ್ರೆ ಇಂಟೆನ್ಷನ್ ಕ್ಲಾರಿಟಿ ಇದ್ದವ್ರು ಮಾತ್ರ ಈ ತರದಲ್ಲಿ ಒಂದು ಕನೆಕ್ಟ್ ಆಗಿರ್ತಾರೆ. ಸೊ ನೀವು ತುಂಬಾ ಕೇರ್ಫುಲ್ ಇರಬೇಕು. ಇವತ್ತಿಗೆ ನಡೀತಾ ಇರೋದು ಇದೆ ಅಂತ ನಿಮಗೂ ನಿಜ ಅನ್ಸಿದ್ರೆ ಜಸ್ಟ್ ಕಮೆಂಟ್ ಮಾಡಿ. ಯಾವ ಪಾಯಿಂಟ್ ಎಲ್ಲ ಪಾಯಿಂಟ್ ಕರೆಕ್ಟ್ ಇದ್ರೆ ಜಸ್ಟ್ ಸೂಪರ್, ಎಲ್ಲ ಪಾಯಿಂಟ್ ಕರೆಕ್ಟ್ ಇದೆ ಅಂತ ಕಮೆಂಟ್ ಮಾಡಿ. ಅಂಡ್ ವಿಡಿಯೋ ದಯವಿಟ್ಟು ನಿಮ್ಮೆಲ್ಲ ಫ್ರೆಂಡ್ ಸರ್ಕಲ್ ಶೇರ್ ಮಾಡಿ. ಈ ವಿಡಿಯೋ ಹೆಚ್ಚು ಶೇರ್ ಆಗ್ಬೇಕು. ಕಡಿಮೆ ಅಂದ್ರೆ ಒಂದು 100-200 ಜನರಿಗೆ ಶೇರ್ ಮಾಡ್ಬೇಕು ಈ ವಿಡಿಯೋ. ನಾನು ನನ್ನ ವಿಡಿಯೋ ವ್ಯೂಸ್ ಬರ್ಲಿ ಅಂತಲ್ಲ, ಈ ಒಂದು ಇನ್ಫಾರ್ಮೇಶನ್ ಸಿಗ್ಲಿ ಅಂತ ಹೇಳ್ತಿರೋದು. ಹೆಚ್ಚು ಜನಗಳಿಗೆ ನಿಮಗೆ ಗುಡ್ ಅನ್ಸಿದ್ರೆ ಮಾತ್ರ ಶೇರ್ ಮಾಡಿ. ಇಲ್ಲ ಇದು ವರ್ಸ್ಟ್ ವಿಡಿಯೋ ಅಂದ್ರೆ ಅದನ್ನ ಶೇರ್ ಮಾಡಕ್ಕೆ ಹೋಗ್ಬೇಡಿ, ಲೈಕ್ ಮಾಡಬೇಡಿ. ಓಕೆ, ಕೌನ್ಸಿಲಿಂಗ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಅಂಡ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಆದಷ್ಟು ಬೇಗ ಯಾರ್ಯಾರಿಗೂ ಲೈಕ್ ಕಮೆಂಟ್ ಫಾಲೋ ಮಾಡ್ತೀರಾ. ಸೊ ಇನ್ಫಾರ್ಮೇಟಿವ್ ಮೋಟಿವೇಶನಲ್ ವಿಡಿಯೋಗಳು ಕೊಡ್ತಾ ಇದೀವಿ. ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ. ನಮಸ್ತೆ.